ಎಲ್ಲರಿಗೂ ನಮಸ್ತೆ. ನಾನ್ ನಿಮ್ಮ ಪ್ರೀತಿಯ ಸುಚಿ ರಮೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಧ್ರುವಿಗೆ ಸ್ಯಾಟರ್ಡೆ ಇವಾಗ ಫುಲ್ ಕ್ಲಾಸ್ ಇರುತ್ತಲ್ವಾ, ಅವಳ ಸ್ಕೂಲ್ ಮುಗಿಸಿ ಆಮೇಲೆ ನಾವು ಭರತನಾಟ್ಯ ಕ್ಲಾಸ್ ಕೂಡ ಮುಗಿಸಿ ಅಮ್ಮನ್ ಮನೆಗೆ ಹೋದ್ವಿ. ಅಮ್ಮನ್ ಮನೆ ರೀಚ್ ಆಗುವಾಗ ಆವಾಗ್ಲೇ 8 ಗಂಟೆ ಆಗಿತ್ತು. ನನ್ ಮಗ ಅಜ್ಜಿ ಮನೆಗ್ ಬಂದು 5 ದಿವಸ ಆಗಿತ್ತಾ, ಅದಕ್ಕೆ ಮೆಲ್ಲ ಬಾಗಿಲು ತೆಗ್ದ್ಬಿಟ್ಟು ನೋಡ್ತಾ ಇದ್ವಿ ಏನ್ ಮಾಡ್ತಿದ್ದಾನೆ ಅಂತ. ಅವನಂತೂ ತುಂಬಾ ಜಾಲಿ, ತುಂಬಾ ಖುಷಿಯಲ್ಲಿದ್ದ. ತುತ್ತು ಏನಕ್ಕೆ ಬುಲ್ಪುನು ನಿನ್ನಗು ನೆರಿಯರಂದು ತುತ್ತು ಬುಲ್ಪುನು. ಹಿಂದಿನ ದಿವಸ ರಾತ್ರಿ ಅಮ್ಮ ಹೇಳ್ತಿದ್ರು ಬೆಳಿಗ್ಗೆ ಎದ್ಬಿಟ್ಟು ಟೊಮೆಟೊ ಬಾತ್ ಮಾಡಂತ. ಇಲ್ಲಮ್ಮ ನೀವೇ ಮಾಡಿ, ನೀವ್ ಮಾಡಿರೋದು ಟೇಸ್ಟ್ ಮಾಡ್ತೀನಿ. ನಮ್ಗಂದ್ರೆ ನಮ್ಮ ಮನೆಯಲ್ಲಿ ಮಾಡಿ ಮಾಡಿ ನಾವೇ ತಿಂದು ತಿಂದು ಏನೋ ಒಂಥರ ಬೇಜಾರಾಗ್ಬಿಟ್ಟಿರುತ್ತೆ. ಅಮ್ಮ ಮಾಡಿರೋದು ಯಾವಾಗ್ಲೂ ಸ್ಪೆಷಲ್ ಅಲ್ವಾ. ಅಮ್ಮ ಏನೇ ಮಾಡಿದ್ರು ಕೂಡ ಅದು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಎಷ್ಟೇ ಟೇಸ್ಟ್ ಇಲ್ಲದಿದ್ರು ಕೂಡ ಅದು ಏನೋ ಅಮ್ಮನ ಕೈ ರುಚಿ ತುಂಬಾ ಹಿತ ಅನ್ಸುತ್ತೆ ಮನ್ಸಿಗೆ. ಅದಕ್ಕೆ ಅಮ್ಮ ನೀವ್ ಮಾಡಿ ನಾನ್ ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ಪಾಪಕ್ ಬೆಳಿಗ್ಗೆ ಎದ್ಬಿಟ್ಟು ಟೊಮೆಟೊ ಬಾತ್ ಅವರೇ ಮಾಡಿದ್ರು. ಬಸ್ಸಲ್ಲಿ ಬಂದಿದ್ದಾನೆ ಇವತ್ತು. ಅಮ್ಮ ಬೇಕಂತೆ, ನಿನ್ನಗೆ ಅಮ್ಮ ಬೇಕಂತೆ. ಬೇತಕ ನೋಡ ಮರ್ದದ ಆವು ಬೇತಕನಪ್ಪ. ಆವು 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 ಕನಪ ಕನಪ. ರೆಗ್ಯುಲರ್ ಆಗಿ ಮಕ್ಕಳಿಗೆ ಮದ್ದು ಕೊಡ್ತೀವಲ್ವಾ, ಅದಕ್ಕೋಸ್ಕರ ಈ ಸಂಡೆ ಈ ಪೈನಾಪಲ್ ಎಲೆಯ ಮನೆ ಮದ್ದು ಮಾಡುವಂತ ಒಂದು ಪೈನಾಪಲ್ ಎಲೆಯನ್ನು ತಗೊಂಡಿದೀನಿ. ಇದ್ರಲ್ಲಿ 3-4 ಮಕ್ಕಳಿಗೆ ಆರಾಮಾಗಿ ಕೊಡಿಬಹುದು. ಹಾಗಾಗಿ ಅದರ ಸೈಡ್ ಅಲ್ಲಿರೋ ಮುಳ್ಳನ್ನು ಫಸ್ಟ್ ಇಲ್ಲೇ ತೆಗೆದ್ಬಿಟ್ಟು ಕೊಂಡೋದೆ. ಈ ಮದ್ದು ಕುಡಿಯೋದ್ರಿಂದ ಮಕ್ಕಳಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರೆ ನೀವು, ಮಕ್ಕಳಿಗೆ ಕಫ ಏನಾದ್ರೂ ಇದ್ರೆ ಕಡಿಮೆ ಆಗುತ್ತೆ. ಹಾಗೇನೆ ಮಕ್ಕಳು ಕೆಲವೊಮ್ಮೆ ತುಂಬಾ ಹಠ ಮಾಡ್ತಾರೆ ನೋಡಿ, ಆ ಹಠ ಕಡಿಮೆ ಮಾಡಿಕೊಂಡ್ರೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ. ಹಾಗಾಗಿ ನಾವು ಪೈನಾಪಲ್ ಎಲೆಯ ಮದ್ದು ಮಾಡುವ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಮಿಕ್ಸಿ ಜಾರಿಗೆ 2 ಈರುಳ್ಳಿ, ಹಾಗೇನೆ 1 ಸ್ಪೂನ್ ನಷ್ಟು ಕರಿಮೆಣಸು, ಖಾರ ನೋಡಿ ಹಾಕಿ. ಕೆಲವೊಂದು ಕರಿಮೆಣಸು ಖಾರ ಇರುತ್ತೆ, ಕೆಲವೊಂದು ಕರಿಮೆಣಸು ಖಾರ ಇರಲ್ಲ. ನಾವಿಲ್ಲಿ 1 ಸ್ಪೂನ್ ಆಗುವಷ್ಟು ಕರಿಮೆಣಸನ್ನು ಹಾಕೊಂಡಿದೀವಿ. ನಂತರ ಈ ಎಲೆಯನ್ನು ನಾವು ಕ್ಲೀನ್ ಮಾಡಿರ್ತೀವಲ್ವಾ, ಈ ಎಲೆಯನ್ನು ಕಟ್ ಮಾಡಿ ಹಾಕಿ ಬಿಸಿ ಆರಿದ ನೀರಿರುತ್ತೆ ನೋಡಿ, ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯ್ತು. ಕಲ್ಲಲ್ಲಿ ಜಜ್ಬಿಟ್ಟು ಕೂಡ ನಾವು ನೀರು ತೆಗಿಬಹುದು. ನಾವಿಲ್ಲಿ ಮಿಕ್ಸಿಲೆ ಹಾಕ್ಬಿಟ್ಟು ನೀರು ತೆಗಿತಾ ಇದ್ದೀವಿ. ಮಸ್ತ್ ಉಂಟಾಯ್ತಾ. ಬದನೆದು ಗಿಡ ಉಂಟು, ಪಕ್ಕ ತೋರಿಸ್ತೇನೆ. ಅದು ದೇವಸ್ಥಾನ ನಮ್ದು ಪೊಸ್ರಾಲು ಹತ್ರ, ಒಂದು ಗದ್ದೆ ಆ ಕಡೆ ದೇವಸ್ಥಾನ. ನಮ್ಮ ಮನೆಯಲ್ಲಿ 3 ಮಕ್ಳು ಇದ್ದಾರಲ್ವಾ, ಹಾಗಾಗಿ 3 ತಟ್ಟೆಗೆ ಹಾಕ್ತಾ ಇದ್ದಾರೆ ಅಮ್ಮ. ಆದ್ರೂ ಕೂಡ ಸ್ವಲ್ಪ ಉಳಿತು, ಅದಕ್ಕೆ ನಾನೇ ಕುಡಿತೀನಿ ಅಂತ ಹೇಳಿದೆ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಬೇಕು. ಗುಡ್ ಮಗ ದ್ರವಿ ಪಡ್ದಾಳ್ ನೀನು. ಈ ಫಸ್ಟ್ ಅಮ್ಮ ಅಮ್ಮ ನಿನ್ನು ಪರ್ಪುಜಿ ಹೆಂಗ್ ಗೊತ್ತುಜಿ ಅಲ್ಲ ದೊಡ್ಡ ನೆರ್ಪಿರು ಬಿಟ್ಪಾಡ್ಬೇರಿತ್ತೆ. ಇಡುಕುರು ಅಮ್ಮ ನಿನ್ನು ನಾಂಡ್ ವೆರಿ ಗುಡ್ ತತ್ತ. ಇಜ್ಜಿ ಅಂಡ್
ವೆರಿ ಗುಡ್. ಅಮ್ಮನ್ ಮನೆಗೆ ಯಾಕೆ ಹೋದ್ವಿ ಅಂತ ಹೇಳಿದ್ರೆ ಅತ್ತಿಗೆಗೆ ಸೀಮಂತ ಕಾರ್ಯಕ್ರಮ ಮಾಡೋದಿತ್ತು, ಅದಕ್ಕೋಸ್ಕರ ಅಣ್ಣ ಮತ್ತೆ ನಾನು ಪೇಟೆ ಹೋಗಿ ರೇಷನ್ ಎಲ್ಲ ತಗೊಂಡ್ ಬಂದ್ವಿ. ನಾವು ರಾತ್ರಿಗೆ ಕಾರ್ಯಕ್ರಮ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ, ಯಾಕಂದ್ರೆ ಅಣ್ಣನ್ ಫ್ರೆಂಡಿಗೆ ಮದ್ವೆ ಇತ್ತು, ಹಾಗಾಗಿ ಅವನಿಗೆ ಮದ್ವೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿತ್ತು ಮಧ್ಯಾಹ್ನ, ಹಾಗಾಗಿ ರಾತ್ರಿ ಮಾಡುವಂತ ಪ್ಲಾನ್ ಮಾಡ್ಕೊಂಡ್ವಿ. ವಾಕಿಂಗ್ ಹತ್ತು ಇಲ್ಲಕ್ಕೆಲೆ ಮಲ್ಪುಲೆ ಬ್ಯಾಂಗಲ್ ಬಂಗಾರಿ ಮಲ್ಪುಲೆ ಹಸ ಬ್ಯಾಂಗಲ್ ಬಂಗಾರಿ. ಏರ ಇವರು ನನ್ನ ನೇಬರ್ ಸುಜಾತಕ್ಕ ಅಂತ. ಅವ್ರ ಪ್ರಸಾದನ್ನ ತುಂಬಾ ಸ್ಪೀಡ್ ಆಗಿ ತಿಂತಾ ಇದ್ರು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ. ಆ ವ್ಲಾಗ್ ಅಲ್ಲಿ ಹಾಕ್ತೀನಂತ ಹೇಳಿದೆ, ಅದಕ್ಕೆ ಎದ್ದು ಬಿದ್ದು ನಗ್ತಾ ಇದ್ದಾರೆ. ಇನ್ನೊಬ್ರು ನನ್ನ ಕಸಿನ್, ಅಂದ್ರೆ ನನ್ನ ದೊಡ್ಡಮ್ಮನ ಮಗಳು, ನನ್ನ ಅಕ್ಕ. ನಮ್ ನೇಬರ್ ಅವರ ಗೃಹ ಪ್ರವೇಶ ಆಯ್ತು, ಇನ್ವೈಟ್ ಮಾಡಿದ್ರು, ಅದಕ್ಕೋಸ್ಕರ ನಾನಂತೂ ಅಮ್ಮನ ಮನೆಗೆ ಹೋಗಿದ್ದಲ್ಲ, ಇಲ್ಲಾಂದ್ರೆ ಆ ಗೃಹ ಪ್ರವೇಶಕ್ಕಂತಾನೆ ಹೋಗ್ಲಿಕ್ಕೆ ಆಗಲ್ಲ, ಹೇಗೂ ಅಲ್ಲಿ ಇದ್ದೆ ಅಲ್ವಾ, ಅದಕ್ಕೋಸ್ಕರ ಒಟ್ಟಿಗಂತೂ ಹೋದ್ವಿ. ಮಧ್ಯಾಹ್ನ ಎಂಜಾಯ್ ಮಾಡಿದ್ವಿ, ಮಕ್ಳಿಗಂತೂ ಖುಷಿ ಆಯ್ತು. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನಿನ್ನು ಮತ್ತೆ ನಮ್ ತುತ್ತುನ ಮಲಗಿಸ್ತಾ ಇದ್ದಾರೆ. ನನ್ ಮಗ 1 ವಾರ ಇರ್ಲಿಕ್ಕೆ ಇದೇ ಕಾರಣ ನೋಡಿ, ಇಬ್ರು ಕೂಡ ಎಷ್ಟು ಆಸೆ ಮಾಡ್ತಿದ್ದಾರೆ ಅಂತ. ಇನ್ನೇನಿದ್ರು ಸಂಜೆ ಕಾರ್ಯಕ್ರಮಕ್ಕೆ ಅಡಿಗೆ ರೆಡಿ ಆಗ್ಬೇಕು, ಅದಕ್ಕೋಸ್ಕರ ಇಲ್ಲಿ ಅಮ್ಮ ಕುಚಲಕ್ಕಿ ಅಂತ ತಗೊಂಡಿದ್ದಾರೆ. ಬಸ್ರಿಗೆ ಹಾಕ್ತಾರಲ್ವಾ ಸೀಮಂತಕ್ಕೆ, ಕುಚಲಕ್ಕಿ ಅದು ಹುಡಿ ಹಾಕ್ತಾರಲ್ವಾ, ಅದನ್ನು ಪುಡಿ ಮಾಡಿ ಫಸ್ಟ್ ಫ್ರೈ ಮಾಡ್ಬೇಕು, ನಂತರ ಅದನ್ನು ಹುಡಿ ಮಾಡಿ ಅದಕ್ಕೆ ಬೆಲ್ಲ ಮತ್ತೆ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು. ನಾನು ಈ ಕಡೆಯಿಂದ ಸುಕ್ಕ ಮಸಾಲ ಇರ್ಲಿಲ್ಲ, ಅಂದ್ರೆ ಚಿಕನ್ ಸುಕ್ಕ ಮಸಾಲ ಇದ್ದಿರ್ಲಿಲ್ಲ, ಅದಕ್ಕೋಸ್ಕರ ಸುಕ್ಕ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ನಾವು ಊಟಕ್ಕೆ ಏನೆಲ್ಲ ರೆಡಿ ಮಾಡ್ಬೇಕಿತ್ತು ಅಂದ್ರೆ ಚಿಕನ್ ಗ್ರೀನ್ ಮಸಾಲ, ಹಾಗೇನೆ ಅದಕ್ಕೆ ಗೀ ರೈಸ್, ಹಾಗೆ ಶಾವಿಗೆ ಪಾಯಸ, ಅನ್ನ ಮತ್ತೆ ತಿಳಿ ಸಾರು, ಹಾಗೆ ಚಿಕನ್ ಸುಕ್ಕ, ಕಬಾಬು, ಇದೆಲ್ಲ ರೆಡಿ ಮಾಡ್ಬೇಕಿತ್ತು. ಮೊದಲಿಗೆ ಚಿಕನ್ ಗ್ರೀನ್ ಮಸಾಲ ಮಾಡ್ಕೊಳ್ಳೋದಕ್ಕೆ 2 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 6 ರಿಂದ 7 ಈರುಳ್ಳಿ, ಹಾಗೇನೆ ಒಂದು 5 ಟೊಮೆಟೊ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನಾನದು ಎಷ್ಟು ಗ್ರಾಮ್ ಅಂತ ಕೂಡ ಗೊತ್ತಿಲ್ಲ, ಅಂದ್ರೆ ಒಂದು 4-5 ಹಿಡಿ ಇತ್ತು ಅನ್ಸುತ್ತೆ. ಹಾಗೇನೆ 1 ಹಿಡಿ ಅಷ್ಟು ಪುದೀನ ತಗೊಂಡಿದ್ದೇನೆ, ಅಂದ್ರೆ ಕೆಲವರು ಪುದೀನ ಹಾಕಲ್ಲ, ನನ್ಗೇನು ಚಿಕನ್ ಗ್ರೀನ್ ಮಸಾಲಕ್ಕೆಲ್ಲ ಇದು ಪುದೀನ ಇದ್ರೆ ತುಂಬಾ ಟೇಸ್ಟ್. ಹಾಗೆ ಪಾಲಕ್ ಕೂಡ ಹಾಕ್ತೀನಿ ನಾನು, ಪಾಲಕ್ ಆಗಿದ್ರೆ ಒಂಥರ ಥಿಕ್ನೆಸ್ ಬರುತ್ತೆ, ಅದು ಗ್ರೇವಿ ಏನೋ ಟೇಸ್ಟ್ ಬೇರೆ ಲೆವೆಲ್ ಹೋಗುತ್ತೆ. ಬಟ್ ಪಾಲಕ್ ಸಿಕ್ಕಿರ್ಲಿಲ್ಲ, ಹಾಗಾಗಿ ಅದೊಂದು ಮಿಸ್ ಆಯ್ತು. ನಾನು ಮಸಾಲೆಗೆ ಒಂದು 2 ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಸ್ಪೂನ್ ಅಷ್ಟು ಜೀರಿಗೆ, ಅದ್ರ ಜೊತೆ ಶುಂಠಿ, ಬೆಳ್ಳುಳ್ಳಿ, ಹಾಗೇನೆ ಕ್ಯಾಶ್ಯೂ, ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ, ನಂತರ ಈ ಗರಂ ಮಸಾಲೆ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಆಯ್ತು. ಇದ್ದಿದ್ದನ್ನ ಹಾಕೊಂಡ್ರೆ ಆಯ್ತು. ಅದು ಇಲ್ಲ ಅಂದ್ರೆ ಸ್ಪೈಸಸ್ ಇಲ್ಲ ಅಂದ್ರೆ ನಾವು ಗರಂ ಮಸಾಲ ಹುಡಿಯನ್ನು ಕೂಡ ಹಾಕ್ಬಹುದು. ನಾನು ಕಾಯಿ ಮೆಣಸನ್ನು ಲಾಸ್ಟಿಗೆ ಹಾಕೊಂಡೆ, ಯಾಕಂದ್ರೆ ನಮ್ಗೆ ಅಮ್ಮನ್ಗೆ ಮತ್ತೆ ತಮ್ಮನ್ಗೆ ಸ್ವಲ್ಪ ಕಾಯಿ ಮೆಣಸು ಅವಾಯ್ಡ್ ಮಾಡ್ಲಿಕ್ಕಿತ್ತು, ಹಾಗಾಗಿ ಅದಕ್ಕಿಂತ ಮುಂಚೆ ಸ್ವಲ್ಪ ತೆಗಿಯೋದಿತ್ತು, ಅದನ್ನ ತೆಗ್ದ್ಬಿಟ್ಟು ಲಾಸ್ಟಿಗೆ ನಾನು ಕಾಯಿ ಮೆಣಸನ್ನು ಹಾಕೊಂಡೆ. ನಮ್ಮನ ಫ್ಯಾಮಿಲಿದ ಮೇನ್ ಕುಕ್. ನಮಸ್ಕಾರ. ಹಾಯ್. ಉಷಾ ಕರಣ್ ಶೆಟ್ಟಿ. ಉಷಾ ಕರಣ್ ಶೆಟ್ಟಿ. ನಿಮ್ಮ ಮೇಡಮ್ ನಿಮ್ಮ ಹೆಸರು? ಮೇಡಮ್ ಉಷಾ, ಫುಲ್ ನೇಮ್ ಉಷಾ ಕರಣ್ ಶೆಟ್ಟಿ. ಟಯರ್ಡ್ ಆಗಿದ್ದೀನಿ. ಕಲ್ಲು ಕೊರ್ದೆ ಚೂರು, ಕಲ್ಲು ಕುದ್ದುವ್ಯಾನ ಚೂರು
ಮೂಗು ನೋಡ್ಕೊಂಡು చాలా ఆపుచేత ఉందో మకరంద మకరన్ ఉంది తీతుంది అడిమేద ఆతి నీతో ಒಂಚ 10 ನಿಮಿಷ ನೆಟ್ಟೆ ನೆನಕೊಂಡ ಇಲ್ಲಿ ನನ್ನ ಅಕ್ಕ ಕೂಡ ಬಂದ್ರು. ಅವರಂತೂ ಈ ಶಾವಿಗೆ ಪಾಯಸ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಒಂದು 2 ಲೀಟರ್ ಅಷ್ಟು ಹಾಲನ್ನು ತಗೊಂಡಿದ್ದಾರೆ. ಅದಕ್ಕೆ ಅರ್ಧ ಲೀಟರ್ ಅಷ್ಟು ನೀರನ್ನು ಹಾಕೊಂಡಿದ್ದಾರೆ. ಅದಕ್ಕೆ ಸಕ್ಕರೆ ಎಷ್ಟು ಸ್ವೀಟಿಗೆ ಬೇಕು ಅಷ್ಟು, ಹಾಗೇನೆ ಸ್ವಲ್ಪ ಸಾದಕ್ಕಿಯನ್ನು ಕೂಡ ಹಾಲಲ್ಲಿ ನೆನೆ ಹಾಕಿದ್ರು. ಅದನ್ನು ಕೂಡ ಈ ಹಾಲು ಬಿಸಿ ಆದ್ಮೇಲೆ ಹಾಕೊಂಡ್ರು. ಒಯ್ಕಿ ಅವತಾರೈ ಸುಕ್ಕೋಗ ನಾನು ಗ್ರೀನ್ ಮಸಾಲದಲ್ಲಿ ಫ್ರೈ ಮಾಡಿದ್ರಲ್ಲಿ ಸ್ವಲ್ಪ ತೆಗ್ದೆ ಅಲ್ವಾ, ಅದು ಯಾಕಂದ್ರೆ ಇಲ್ಲಿ ಪನ್ನೀರ್ ಗ್ರೇವಿ ಮಾಡೋದಿತ್ತು ಅಮ್ಮನ್ಗೆ ಮತ್ತೆ ತಮ್ಮನ್ಗೆ, ಯಾಕಂದ್ರೆ ಅವರು ವೆಜ್ ಇದ್ದಾರೆ, ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಗ್ರೈಂಡ್ ಮಾಡಿ ನಂತರ ಇಲ್ಲಿ ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ನಂತರ ಈ ಪನ್ನೀರನ್ನು ಫ್ರೈ ಮಾಡ್ಬೇಕು. ಸ್ವಲ್ಪ ಫ್ರೈ ಆದ್ರೆ ಸಾಕು. ನಂತರ ಗ್ರೈಂಡ್ ಮಾಡಿಟ್ಟ ಆ ಮಸಾಲ ಹಾಕಿ ಉಪ್ಪು ಹಾಕಿ ಕುದಿಸಿದ್ರೆ ರೆಡಿ ಆಗ್ಬಿಡುತ್ತೆ. ನಾನ್ ಮೇಲ್ಗಡೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಆ ಪಾತ್ರೆಯಲ್ಲಿ ಸ್ವಲ್ಪ ತೆಗೆಯೋದಿತ್ತು. ಅಂದ್ರೆ ಕೆಳಗಡೆ ಇರುತ್ತೆ ನಮ್ಗೆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಇರುತ್ತೆ. ಆನಂತರ ಮಿಕ್ಕಿದೆಲ್ಲ ನಾವು ಮೇಲ್ಗಡೆ ಇಟ್ಟಿರ್ತೀವಿ, ಅಟ್ಟದ ಮೇಲೆ ಇಟ್ಟಿರ್ತೀವಿ. ಅದಕ್ಕೆ ಹೋಗ್ತಾ ಇದೀನಿ. ನಾವು ಚಿಕ್ಕವರಿದ್ದಾಗ ಅಂತೂ ಬಾಗಿಲಲ್ಲಿ ನೇತಾಡ್ಕೊಂಡೆ ಅಟ್ಟದ ಮೇಲೆ ಹೋಗ್ತಿದ್ವಿ. ಇವಾಗಂತೂ ಈ ಮರದ ಪುಟಾಣಿ ಒಂದು ಏಣಿ ಇದೆ, ಇದನ್ನ ಹತ್ಕೊಂಡು ಹೇಗೋ ಸರ್ಕಸ್ ಮಾಡಿ ಹೋಗ್ತೀವಿ ಮೇಲ್ಗಡೆ. ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ಟಿವಿ ಎಲ್ಲ ಏನಿಲ್ಲ ಅಲ್ಲ, ಹೊರಗಡೆನೆ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ವಿ. ಈ ಮರಕ್ಕೆಲ್ಲ ಮೇಲ್ಗಡೆ ಹೋಗಿ ಎಷ್ಟೋ ಮರದ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಹಾಕಿದೀವಿ, ಅದ್ರಲ್ಲಿ ನೇತಾಡಿ. ಆದ್ರೆ ಇವಾಗಿನ ಮಕ್ಳನ್ನಂತೂ ನಾವು ಹೊರಗಡೆ ಕಳಿಸ್ಬೇಕು, ಹೋಗಿ ಆಟ ಆಡಿ ಅಂತ. ಅವ್ರಂತೂ ಮನೆ ಬಿಟ್ಟು ಹೋಗಲ್ಲ. ನಮ್ಮನ್ನು ಆವಾಗ ಅಮ್ಮ ಒಂದು ಕೋಲ್ ಇಟ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ರು, ಮನೆ ಒಳಗಡೆ ಹೋಗಿ ಅಂತ. ನಾವು ಮನೆ ಒಳಗಡೆ ಹೋಗ್ತಾ ಇರ್ಲಿಲ್ಲ. ಎಷ್ಟು ಡಿಫ್ರೆನ್ಸ್ ಅಲ್ವಾ ಆವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ. ನಾವಂತೂ 19 ಕಿಡ್ಸ್ ತುಂಬಾ ಲಕ್ಕಿ ಬಿಡಿ ಇವಾಗಿನ ಕಿಡ್ಸ್ಗಿಂತ. ಆಲ್ರೆಡಿ ಅದು ರೋಸ್ಟೆಡ್ ಶಾವಿಗೆ ಇದ್ದಿದ್ರಿಂದ ಹಾಲು ಕುದಿದ ನಂತರ ಡೈರೆಕ್ಟ್ ಆಗಿ ಆ ಶಾವಿಗೆಯನ್ನ ಹಾಕಿದ್ರು. ಶಾವಿಗೆ 400 ಗ್ರಾಮ್ ಇತ್ತು, ಅದನ್ನ ಹಾಕ್ಬಿಟ್ಟು ಆವಾಗ್ಲೇ ಗ್ಯಾಸ್ ಅನ್ನ ಆಫ್ ಮಾಡಿಬಿಟ್ರು. ಕರೆಕ್ಟ್ ಆಗಿ ಬರುತ್ತೆ ಅದು. ಮೂವತ್ತು ನಿಪ್ಪೋಡು ಕೂಡ ಬಾಯಿದಿ ಓಡು 2 ನಿಮಿಷ 4 ಸರ್ತಿ ಮಲ್ಪೋಡು ಸೇಮಿಗೆ ಪಾಡಿ ಪೆಟ್ಟಿಗೆ ಆಫ್ ಮಲ್ತುಂಡ ಅಣ್ಣತೆ ಆಫ್ ಮಲ್ತು ಬಿಡ್ಬೇಕು. ಕೊತ್ಪಾರ ಬಲ್ಲಿ ಅವಾಗ ನಿಕ್ ಬಡವದ ಲೆಕ್ಕ ಆ ಕಡೆ ಪಾಯಸ ರೆಡಿ ಆಗುವಾಗ ಈ ಕಡೆಯಿಂದ ತೆಂಗಿನಕಾಯಿ ತುರಿಯನ್ನು ಇದು ಚಿಕನ್ ಸುಕ್ಕಕ್ಕೆ ಫ್ರೈ ಮಾಡ್ತಾ ಇದ್ರು. ಈ ಪಾಯಸಕ್ಕೆ ಲಾಸ್ಟಿಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡ್ರೆ ಈ ಪಾಯಸ ರೆಡಿಯೇ ಆಗೋಯ್ತು. ಯಾವುದು ಗ್ರೀನ್ ಮಸಾಲಾನಾ? ಮೊಟ್ಟೆ ಇವರು ರೆಡಿ ಮಾಡಿದ್ದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಯಾಕಂದ್ರೆ ಇದೇ 15 ಮಿನಿಟ್ಸ್ ಇದೆ. ತುಂಬಾ ಲೆಂತ್ ಆದ್ರೆ ಬೋರ್ ಆಗುತ್ತೆ ಅಲ್ವಾ, ಅದಕ್ಕೆ 2 ಪಾರ್ಟ್ ಮಾಡಿದೀನಿ. ಇದು ಪಾರ್ಟ್ 1 ಆಗಿರುತ್ತೆ. ನಾಳೆ ನಿಮ್ಗೆ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಅಂದ್ರೆ ಪಾರ್ಟ್ 2 ವ್ಲಾಗ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್.